ಎಲ್ಲ ಬೇರೆ ಕಡೆ ಜಾಗ ಕೊಟ್ಟರೆ ಅಲ್ಲಿಗೆ ಹೊರಟೋಗ್ಬಿಡ್ತೀವಿ. ಬೇಕಾದ್ರೆ ಇವರೇ ಎತ್ಕೊಂಡು ಊರಲ್ಲ ಅವರೇ ಅನ್ಭವಿಸ್ಕೊಂಡ್ಬಿಡ್ಲಿ. ಸರ್ ನಂದು ಬೈರಿಸಂದ್ರ ಸುಮಾರು ಇದು ಒಂದು 10 ವರ್ಷದಿಂದನೂ ಸ್ಮೆಲ್ ಊರಿಗೆ. ಸಂಜೆ ಆಯ್ತು ಮತ್ತೆ ಬೆಳಗಾಯ್ತಿದ್ದಂಗೆ ಗಾಳಿ ಬರ್ತಿದ್ದಂಗೆ, ಗಾಳಿ ಯಾವ ಕಡೆ ಬೀಸ್ತದೋ ಆ ಕಡೆ ಸ್ಮೆಲ್ 1 ಕಿಲೋಮೀಟರ್ ಅಂತ ಹೋಗ್ತಾ ಇರ್ತದೆ. ಅಂದಾಗ ಇವರು ಏನ್ ಮಾಡ್ತಾರಂದ್ರೆ ಹಂದಿ ತೊಳೆದಿದ್ ನೀರು, ಕಕ್ಕಾಸ್ ನೀರೆಲ್ಲ ಈ ಚರಂಡಿಗೆ ಬಿಡ್ತಾರೆ. ಈ ಚರಂಡಿಗೆ ಬಿಟ್ಟು ನೀರು ಕುಂಟೆಗೆ ಹೋಗ್ತದೆ. ಆ ಕುಂಟೆ ಇರೋ ನೀರು ಈ ಚರಂಡಿ ನೀರು ಹೋದಾಗ ದನ ಕರುಗಳು ನೀರು ಕುಡಿಯಲ್ಲ, ಪಕ್ಷಿಗಳು ನೀರು ಕುಡಿಯಲ್ಲ. ಬೇರೆ ಕಡೆ ಕೋಳಿ ಕಳ್ಳು, ಅನ್ನ, ಕೋಳಿ ಪುಕ್ಕ ಎಲ್ಲ ತಗೊಂಡು ಇಲ್ಲಿ ಗುಂಡಿಗಳಿಗೆ ಹಾಕ್ತಾರೆ. ಇವ್ರೇನ್ ಮಾಡ್ತಾರೆ, ಕೋಳಿ ಕಳ್ಳು ಮಾತ್ರ ಹಂದಿಗೆ ಹಾಕ್ತಾರೆ, ಕೋಳಿ ಪುಕ್ಕ ಅನ್ನ ತಗೊಂಡೋಗಿ ಆಚೆಗೆ ಹಾಕ್ತಾರೆ. ನಾವೆಲ್ಲ ಕಂಪ್ಲೇಂಟ್ ಮಾಡಿದಾಗ ಅದನ್ನ ತಗೊಂಡ್ಬಂದು ಇವಾಗ ಹೊಲಕ್ಕೆ ಹಾಕೊಂಡು ಉಳುಮೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸ್ಮೆಲ್ಲು. ಪ್ರತಿಯೊಂದು ಮಕ್ಳು ಬೇಕಾದ್ರೆ ನೀವು ಊರಿಗೆ ಬಂದ್ರು ಸರಿ, ಈಗ ಎಲ್ಲ ಬಾಗ್ಲು ಹಾಕೊಂಡ್ರೆ ಎಲ್ಲ ಮೂಕ್ ಮುಚ್ಕೊಂಡು ಇರೋರೆ. ಇದರಿಂದ ಹಂದಿಗೂಡಿಂದ ತುಂಬ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಮಾಡ್ಗಣ್ಲಿ ಸ್ಮೆಲ್ ಬರಬಾರ್ದು, ಅಕ್ಕಪಕ್ಕ ಗ್ರಾಮಸ್ಥರು ಯಾರಿಗೂ ಸ್ಮೆಲ್ ಬರಬಾರ್ದು. ಸಂತೋಷ ಆಯ್ತಾ? ಕಾನೂನು ಪ್ರಕಾರ ಊರಿಂದ ಎಷ್ಟು ದೂರ ಅಂತರ ಇದೆಯೋ ಅಂತರದ ಪ್ರಕಾರ ಅವ್ರು ಮಾಡ್ಕೊಂಡ್ಲಿ, ಬೇಕಾದ್ರೆ ತೊಂದರೆ ಇಲ್ಲ. ಅವ್ರನ್ನ ಅದೇನು ತೊಂದರೆ ಕೊಡೋಂಗಿಲ್ಲ. ಊರಿಗೆ ಸೇಫ್ಟಿ ಇರಬೇಕು, ಜನಗಳಿಗೆ ಸೇಫ್ಟಿ ಇರಬೇಕು. ಕುಡಿಯೋ ನೀರಿಗೆ ಇವ್ರು ದಿನ ಕೊಳಚೆ ನೀರು ಹಿಂಗೆ ಬಿಡ್ತಾ ಇದ್ರೆ ಭೂಮಿಗೆ ಹಿಂಗಂಡು ಕುಡಿಯೋ ನೀರು ಭೂಮಿಗೆ ಹೋಗ್ತದೆ. ಆ ನೀರು ಮಕ್ಳು ಮನೆಲ್ಲ ಕುಡ್ದಾಗ ಗುಳ್ಳೆಗಳು, ಕಾಯಿಲೆಗಳು ಬರ್ತವೆ. ನಾವು ಆಸ್ಪತ್ರೆಗೆ ಎಷ್ಟೊಂದು ಬೇಕಾ ಇವ್ರು ಕೊಡ್ತಾರೆ ಕಾಸುಗಳು ಆಸ್ಪತ್ರೆಗೆ. ಈ ಥರ ಸಮಸ್ಯೆ ಆಗಿದೆ. ದಯವಿಟ್ಟು ಸರ್ಕಾರನಾಗಲಿ ಪಂಚಾಯತ್ ಅವರಾಗಲಿ ಯಾರೇ ಇದನ್ನ ಕ್ರಮ ವಹಿಸ್ಕೊಂಡು ಇದಕ್ಕೆ ನ್ಯಾಯ ದೊರಸ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ವಿ ಊರಿನ ಗ್ರಾಮಸ್ಥರು. ಅಲ್ಲ ಸರ್, ಕಂಪ್ಲೇಂಟ್ ಏನಾದ್ರು ಮುಂಚೆ ಕೊಟ್ಟಿದ್ರ ಸರ್? ಬೇಜಾನ್ ಸರಿ ಕಂಪ್ಲೇಂಟ್ ಅವ್ರು ಹೇಳಿದ್ದೀವಿ, ಪಂಚಾಯತ್ ಅವ್ರಿಗೆ ಹೇಳಿದ್ದೀವಿ, ಯಾರು ಕ್ರಮ ಜರುಗಿಸಿಲ್ಲ. ಆದ್ರೆ ಈ ಸ್ಮೆಲ್ಲಿಂದ ನಾವು ಊರೇ ಬಿಟ್ಟು ಹೋಗ್ಬಿಡೋಣ ಅನ್ಸ್ಬಿಟ್ಟೈತೆ ನಮ್ಗೆ. ಇವಾಗ ಇರೋಕ್ಕಾಗಲ್ಲ ಊರಲ್ಲಿ. ಎಲ್ಲ ಬೇರೆ ಕಡೆ ಜಾಗ ಕೊಟ್ಟರೆ ಅಲ್ಲಿಗೆ ಹೊರಟೋಗ್ಬಿಡ್ತೀವಿ. ಬೇಕಾದ್ರೆ ಇವರೇ ಎತ್ಕೊಂಡು ಊರಲ್ಲ ಅವರೇ ಅನ್ಭವಿಸ್ಕೊಂಡ್ಬಿಡ್ಲಿ. ಹಂಗಾಗ್ಬಿಟ್ಟದೆ ನೋಡಿ, ಗಂಟ್ಲೆಲ್ಲ ಕಟ್ಕೊಂಡ್ಬಿಡ್ತದೆ. ಈ ವಾಸನೆ ಕುಡಿದ್ರು ನೀರು ಕುಡಿತೀವಲ್ಲ, ಗಂಟ್ಲು ಪ್ರತಿಯೊಬ್ರು ಗಂಟ್ಲು ಕಟ್ಕೊಂಡಿರದೆ, ಕೆಂಬಳುಗಳು ಗಂಟ್ಲು ಕಟ್ಟನದೆ. ಸುಮ್ಮ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ದಯವಿಟ್ಟು ಇದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ನಾವು ಕೇಳ್ಕೊಂತ ಇದೀವಿ.